ಇನ್ನು ನನಗೆ ಸಮನಾರು, ಇನ್ನು ನನಗೆ ಸರಿಸಮನಾರು. ದೇವದಾನವರಿಗೆಲ್ಲ ಶ್ರೇಷ್ಠನೆಂದೆನಿಸಿ ಅಮರಾವತಿಯ ಛತ್ರೇಶ್ವರವಾಗಿ ಮೆರೆದ ಈ ಇಂದ್ರನು ಇನ್ನು ಇನ್ನು ಆ ಕೈಲಾಸಕ್ಕೆ ಹೋಗಿ ಆ ಪರಶಿವನನ್ನೇ ಮೆಚ್ಚಿಸಿ ಶತ್ರುವನ್ನು ಕೇಳಿ ಪಡೆದ ಮಹಾಪರಾಕ್ರಮಿ ಇನ್ನು ಇನ್ನು ಈ ಭುವನ ಭೂಮಂಡಲದಲ್ಲಿ ನನ್ನನ್ನು ಎದುರಿಸಿ ನಿಲ್ಲಬಲ್ಲ ವೀರನು ಶೂರನು ಅವನ್ಯಾವನಿರುವನು? ಅವನ್ಯಾವ ಇರುವನು? ಸಮರ ಎನಗೆ ದಾರೆಯೋ ಮಿಗಿಲೆನಿಸಿ ಮೆರವ ಎನಗೆ ಸಮರ ಎನಗೆ ದಾರೆಯೋ ಮಿಗಿಲೆನಿಸಿ ಮೆರವ ಎನಗೆ ಸರಿ ಸಮರ ಎನಗೆ ದಾರೆಯೋ ಮಿಗಿಲೆನಿಸಿ ಮೆರವ ಎನಗೆ ಸ್ವರ್ಗಲೋಕಕ್ಕೆ ಅರಸನು ನಾನೇ ಆದುರ ಕುಲಕ್ಕೆ ವೈರಿಯು ನಾನೇ ಸ್ವರ್ಗಲೋಕಕ್ಕೆ ಅರಸನು ನಾನೇ ಆದುರ ಕುಲಕ್ಕೆ ವೈರಿಯು ನಾನೇ ಧ್ವಂಸಗೈಯುವೆ ಅದ ಮರನೆಲ್ಲ ಧ್ವಂಸಗೈಯುವೆ ಅದ ಮರನೆಲ್ಲ ಜಯವನ್ನು ಪಡೆಯುತ್ತ ಎಲ್ಲರ ಜಯಿಸುವೆ ಜಯವನ್ನು ಪಡೆಯುತ್ತ ಎಲ್ಲರ ಜಯಿಸು ಸಮರ ಎನಗೆ ದಾರೆಯೋ ಮಿಗಿಲೆನಿಸಿ ಮೆರವ ಎನಗೆ ಅರನ ವರ ಬಲದಿದ್ದರೆ ಏಳು ಮೆರವೆ ದೈತ್ಯದಾನವರ ದಿಕ್ಕಗೆಡಿಸುವೆ ಅರನ ವರ ಬಲದಿದ್ದರೆ ಏಳು ಮೆರವೆ ದೈತ್ಯದಾನವರ ದಿಕ್ಕಗೆಡಿಸುವೆ ಕುಟ್ಟುತ್ತೆ ನೆಟ್ಟುತ್ತೆ ಅದಮರ ಶಿರವ ಹುಟ್ಟುತ್ತೆ ಮೆಚ್ಚುತ್ತೆ ಅದಮರ ಶಿರವ ಬ್ರಹ್ಮಾಂಡವನೇ ಗರಬಡಿಸುವೆನ ಬ್ರಹ್ಮಾಂಡವನೇ ಗರಬಡಿಸುವೆನ ಸಮರ ಎನಗೆ ದಾರೆಯೋ ಮಿಗಿಲೆನಿಸಿ ಮೆರವ ಎನಗೆ ಸರಿ ಸಮರ ಎನಗೆ ದಾರೆಯೋ ಮಿಗಿಲೆನಿಸಿ ಮೆರವ ಎನಗೆ ನಾರಾಯಣ ನಾರಾಯಣ ಜಯ ಜಯ ಲೋಕವನ್ನ ಭವಭಯ ಅರಣ ಕರುಣಾಭರಣ ಜಯ ಜಯ ಲೋಕವನ್ನ ನಾರಾಯಣ ನಾರಾಯಣ ಪಾವನ ಚರಣ ಶೋಭಿತ ನಯನ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ದುರಿತ ನಿವಾರಣ ಸಕಲ ಕಾರಣ ಧರ್ಮಪರಾಯಣ ನಾರಾಯಣ ದೇವಾ ಧರ್ಮಪರಾಯಣ ನಾರಾಯಣ ದೇವಾ ಜಯ ಜಯ ಲೋಕವನ ಭವಭಯ ಅರಣ ಕರುಣಾಭರಣ ಜಯ ಜಯ ಲೋಕವನ
ನಾರಾಯಣ ನಾರಾಯಣ. ಹೇ ಜಗದೀಶ್ವರ, ಕರುಣಾಸಾಗರ, ಪಾರ್ವತೀ ರಮಣ, ಎಂತಹ ವಿಚಿತ್ರವಯ್ಯ ನಿನ್ನ ಲೀಲೆಯು. ನನ್ನಂತಹ ಅಸಮಬಲ ಪರಾಕ್ರಮಿಯು ಈ ಭುವನ ಮಂಡಲದಲ್ಲಿ ಯಾರೂ ಎಲ್ಲವೆಂದು ಉಬ್ಬಿ ಮೆರೆಯುತ್ತಿರುವ ಆ ದೇವೇಂದ್ರನಿಗೆ ತಕ್ಕ ಪ್ರತಿಫಲವೇ ದೊರೆಯಿತು. ಆ ಮಹಾರುದ್ರನ ಪಾಲಾಸ್ಯ ಜ್ವಾಲೆಯಿಂದ ಉದ್ಭವಿಸಿರುವ ಶತ್ರುವಿಗೆ ಈ ಬಡ ದೇವೇಂದ್ರನು ಸರಿಸಾಟಿಯಾಗಿ ನಿಲ್ಲಬಲ್ಲನೆ. ಆ ಪ್ರಚಂಡ ಶಿವ ತೇಜಸ್ಸಿಗೂ ಈ ದೇವೇಂದ್ರನ ಬಡ ಪೌರುಷಕ್ಕೂ ಸರಿಸಾಟಿಯೇ ಇರಲಿ. ನಾನೀಗಲೇ ಗಂಗಾ ಸಂಗಮ ಸ್ಥಾನಕ್ಕೆ ಹೋಗಿ ಅಲ್ಲಿ ಶಿವನ ಪಾಲನೇತ್ರ ಜ್ವಾಲೆಯಿಂದ ಉದ್ಭವಿಸಿರುವ ಇಂದ್ರನ ಶತ್ರುವನ್ನು ನೋಡಿಕೊಂಡು ಆನಂತರ ಅವರವರಿಗೆ ಹುಟ್ಟಬಹುದಾದ ಕಲಹಾಗ್ನಿಗೆ ಸಮಯೋಚಿತವಾದ ಉರಿಯನ್ನೆಬ್ಬಿಸಿ ದರ್ಪದಿಂದ ಮೆರೆಯುವ ಆ ದೇವೇಂದ್ರನಿಗೆ ತಕ್ಕ ಪ್ರತಿಫಲವನ್ನೇ ಮಾಡಿಸುವೆನು. ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಸಕಲಾಧಾರ, ನಿರುಪಮ ನಿರ್ಮಲ ಸಕಲಾಧಾರ, ನಿರುಪಮ ಗುಣಾಲಯ ಶೌರಿ, ನಿತ್ಯ ನಿರಾಮಯ ನಾರಾಯಣ ದೇವಾ. ನಾರಾಯಣ ನಿತ್ಯ ನಿರಾಮಯ ನಾರಾಯಣ ದೇವಾ. ಜಯ ಜಯ ಲೋಕವನ ಭವಭಯ ಹರಣ ಕರುಣಾಭರಣ. ಜಯ ಜಯ ಲೋಕವನ. ನಾರಾಯಣ ನಾರಾಯಣ. ದರೆಯೋಳು ನಾನಿಂದು. ಅಯ್ಯೋ ಪರಮಾತ್ಮ, ಬಲು ಪಾಪಿ ನಾನಾದೆ, ದರೆಯೋಳು ನಾನಿಂದು. ಕುಂದೋಗರನೆಯಲ್ಲ ಬಂದು ಸಲಹು ದೇವಾ ದೇವಾ ದೇವಾ. ಪರಮಾತ್ಮ, ದೀನಾನಾಥನೆನಿಸಿ ಹೀನ ಮಾಡಿದೆಯಲ್ಲ ದೇವಾ. ಪರಮಾತ್ಮ, ದೀನಾನಾಥನೆನಿಸಿ ಹೀನ ಮಾಡಿದೆಯಲ್ಲ, ಕುಂತೋ ಹರನೆಯಲ್ಲ ಕುಂತೋ ಬೇಡುವೆನಯ್ಯ ದೇವಾ. ಪರಮಾತ್ಮ, ಕುಂತೋ ಹರನೆಯಲ್ಲ ಕುಂತೋ ಬೇಡುವೆನಯ್ಯ. ಬಲು ಪಾಪಿ ನಾನಾದೆ, ದರೆಯೋಳು ನಾನಿಂದು. ಕುಂತೋ ಹರನೆಯಲ್ಲ ಬಂದು ಸಲಹು ದೇವಾ ದೇವಾ ದೇವಾ. ಪುತ್ರಹೀನನಾದ ನನ್ನ ಜನ್ಮವು ಅದೆಷ್ಟು ದುರ್ದೈವವು. ದಯಾಮಯನಾದ ಶಂಕರನು ಸಕಲ ಸೌಭಾಗ್ಯವನ್ನೂ ನನಗೆ ಕರುಣಿಸಿರುವನು. ಆದರೆ ಸುಪುತ್ರಂ ಮೊಗ್ಗದಿರ್ನಾಸ್ತಿ ಎನ್ನುವಂತೆ ಒಂದು ಪುತ್ರ ಸಂತಾನವನ್ನು ನನಗೆ ಕರುಣಿಸಲಿಲ್ಲ. ಅಯ್ಯೋ ದೈವವೇ, ನಾನು ಮಾಡಿದ ಅಪರಾಧವಾದರೂ ಏನು? ಪ್ರಾಣೇಶ್ವರ, ನಮಸ್ಕರಿಸಿದೆ. ದೇವಿ, ನಿನಗೆ ಮಂಗಳವಾಗಲಿ. ಏನಾಯಿತು ಸ್ವಾಮಿ? ಅರಳಿದ ತಾವರಿಯಿಂದ ಇದ್ದ ಈ ನಿಮ್ಮ ಮುಖ ಕಮಲವು
ಈ ರೀತಿ ಬಾಡಿರಲು ಕಾರಣವೇನು ಸ್ವಾಮಿ? ದೇವಿ, ನಮ್ಮ ದೌರ್ಭಾಗ್ಯವನ್ನು ನಾನು ನಿನ್ನಗೆ ಏನಂತ ಕಲ್ಪಿಸಲಿ? ಏನಾಯ್ತು ಸ್ವಾಮಿ? ಸ್ವಾಮಿ, ನಿನಗೆ ತಿಳಿದು ದೇವಿ, ಸ್ವಾಮಿ, ಇದು ಭಾಗ್ಯ ಇದ್ದರೇನು ತನಯಾರಿಲ್ಲದಿದ್ದೋಡೆ. ದೇವಿ, ಸ್ವಾಮಿ, ದೇವಿ, ಇದು ಭಾಗ್ಯ ಇದ್ದರೇನು ತನಯಾರಿಲ್ಲದಿದ್ದೋಡೆ. ಹನುಮನರಿವೆ ಏನಗೈವೆ. ಹನುಮನರಿವೆ ಏನಗೈವೆ. ಬಲು ಪಾಪಿ ಎನ್ನಯ ಜನ್ಮವು. ದೇವಿ, ಸ್ವಾಮಿ, ಹಿಡಿದು ಭಾಗ್ಯ ಇದ್ದರೇನು ತನಯಾರಿಲ್ಲದಿದ್ದೋಡೆ. ಪೂರ್ವ ಜನ್ಮದಿ ಗೈದ ಪಾಪವು. ಪೂರ್ವ ಜನ್ಮದಿ ಗೈದ ಪಾಪವು ಇನ್ನೂ ಹರಿಯಲಿಲ್ಲ ಮಗೆ. ಎನಿತು ಭಾಗ್ಯ ಇದ್ದರೇನು ತನಯಾರಿಲ್ಲದಿದ್ದೋಡೆ. ದೇವಿ, ನನ್ನ ದೌರ್ಭಾಗ್ಯವನ್ನು ನಿನಗೇ ತಿಳಿದಿದೆ. ನನಗೆ ದಯಾಮಯನಾದ ಶಂಕರನು ಸಕಲ ಅಷ್ಟೈಶ್ವರ್ಯವನ್ನು ನೀಡಿದವನು. ಆದರೆ ಒಂದು ಪುತ್ರ ಸಂತಾನವನ್ನು ನಮಗೆ ಕರುಣಿಸಲಿಲ್ಲವಲ್ಲ ದೇವಿ. ಸ್ವಾಮಿ, ದೇವಿ, ಇದಕ್ಕೆಲ್ಲವೂ ನಾನೇ ಕಾರಣಳು. ನಾನಾದರೂ ಬಂಜಿಯಾಗಿರುವೆನು. ಏನು ಮಾಡುವುದು ಸ್ವಾಮಿ? ಲೋಕದ ಜನರೇ ನಮ್ಮನ್ನು ಆಡಿಕೊಳ್ಳುತ್ತಿರುವರು. ದೇವಿ, ಹೀಗೆ ನಾವು ಸುಮ್ಮನೆ ಕುಳಿತರೆ ಆಗುವುದಿಲ್ಲ. ಹೇಗಾದರೂ ಮಾಡಿ ಆ ಪರಮೇಶ್ವರನನ್ನು ತಪಸ್ಸನ್ನಾದರೂ ಆಚರಿಸಿ ಒಂದು ಪುತ್ರ ಸಂತಾನವನ್ನು ಪಡೆಯೋಣ. ನಡೆಯುದೇವಿ, ಈಗಲೇ ಸಂಗಮ ಸ್ಥಾನಕ್ಕೆ ಹೋಗಿ ಆ ಪರಮೇಶ್ವರನನ್ನು ತಪಸ್ಸನ್ನಾದರೂ ಆಚರಿಸೋಣ. ಭಾದೇವಿ, ಹೋಗೋಣ. ನಡೆಯಿರಿ ಸ್ವಾಮಿ. ಪರಮೇಶ್ವರ, ದೇವಿ, ಶಂಕರ, ಶ್ರೀಕರ, ಭಯಂಕರ. ದೇವಿ, ಕರುಣಿಸಿ ಕಾಪಾಡಿ ಶಂಕರ, ಶ್ರೀಕರ, ಕರುಣಿಸಿ ಅವರಿಗೆ ದುಷ್ಟ ಶಕ್ತಿಗಳ ನಿರ್ಧರಿಸುವಲ್ಲಿ ನಮ್ಮನೆ ಎದ್ದುಗಾವರ
ಯಾವವರೆಗೆ ದುಷ್ಟ ಶಕ್ತಿಗಳ ನಿರ್ಧರಿಸುವ ನೀನೊಬ್ಬನೇ ಎಲ್ಲರಿಗೂ ನೀನೊಬ್ಬನೇ ಓ ಶಂಕರನೇ ಓ ಶಂಕರನೇ ಓ ಶಂಕರನೇ ಶಂಕರ ದೀನರ ಅಭಯಂಕರ ದೇವ ಕರುಣಿಸಿ ಕಾಪಾಡ ಶಂಕರ 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 ಪರಮಾತ್ಮ ಭಕ್ತರ ಮೊರೆಯನ್ನು ಆಲಿಸು ಸ್ವಾಮಿ. ದೇವಿ, ಸ್ವಾಮಿ, ನಾವು ಕೆಲ ಕಾಲ ವನದಲ್ಲಿ ಸುತ್ತಾಡವೇ? ತಮ್ಮ ಆಗಲಿ ಪ್ರಭು. ನಾಟ್ಯ ಮಯೂರಿ ವಯ್ಯಾರಿ ಸಿಂಗಾರಿ ಪ್ರೇಮದ ಗಿಳಿಯೇ ಬಾಬಳಿಗೆ ನಾಟ್ಯ ಮಯೂರಿ ವಯ್ಯಾರಿ ಸಿಂಗಾರಿ ಪ್ರೇಮದ ಗಿಳಿಯೇ ಬಾಬಳಿಗೆ ನವಿಲೆ ದರಗಿಳಿದಂತೆ ನಾಟ್ಯ ಸರಸ್ವತಿಯಂತೆ ನವಿಲೆ ದರಗಿಳಿದಂತೆ ನಾಟ್ಯ ಸರಸ್ವತಿಯಂತೆ ಹಾಡುತ್ತ ಕೊನೆಯುತ್ತ ನಲಿಯುತ್ತ ಬಾರೆ ಹಾಡುತ್ತ ನಲಿಯುತ್ತ ಕೊನೆಯುತ್ತ ಬಾರೆ ಜನ 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 ನಾದವೋ ಜನ 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 ನಾದವೋ ನಿನ್ನ ಹೊಂಗುರುಳ ಚಂದನಕ್ಕೆ ನಿನ್ನ ಹೊಂಗುರುಳ ಚಂದನಕ್ಕೆ ನಾಚಿ ಮರೆಯಾದೆ ನಾಟ್ಯ ಮಯೂರಿ ವಯ್ಯಾರಿ ಸಿಂಗಾರಿ ಪ್ರೇಮದ ಗಿಳಿಯೇ ಬಾಬಳಿಗೆ ದೇವಿ ಕಾಲವೇಣಿ ಕಲಾವಾಣಿ ರಮಣಿ ಕೋಮಲ ಚಂಚಲೆ ಚಂದ್ರ ಚಕೋರಿ ಕಾಲವೇಣಿ ಕಲಾವಾಣಿ ರಮಣಿ ಕೋಮಲ ಚಂಚಲೆ ಚಂದ್ರ ಚಕೋರಿ ನಿನ್ನ ಹೆಜ್ಜೆಗಳ ಗೆಜ್ಜೆಯಲ್ಲಿ ಒಮ್ಮುತ್ತಿರುವ ಕಣ 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 ನಾದವೋ ಕಾಲವೇಣಿ ಕಲಾವ ರಮಣಿ ಕೋಮಲ ಚಂಚಲೆ ಚಂದ್ರ ಚಕೋರಿ ದೇವಿ ರವಿ ಜಾರಿದ ಸ್ವಾಮಿ ದೇವಿ ಕೆಸಿ ಮೂಡಿದ ರವಿ ಜಾರಿದ ಬಾಸಟಿ ಮೂಡಿದ ರವಿ ಜಾರಿದ ಬಾಸಟಿ ಮೂಡಿದ ಚಲ್ಲಾಡಿ ಬೀಸಿ ಬಂತು ಗಂಗ ಚಲ್ಲಾಡಿ ಹೋಯ್ತು ಆನಂದ ಜೊತೆಯಾಗಿ
ನದಿಯ ಹರಿದಾಡುವ ವನದಲ್ಲಿ ಹಾಯಾಗಿ ಓಲಾಡುವ ಜೊತೆಯಾಗಿ ನದಿಯಂತೆ ಹರಿದಾಡುವ ವನದಲ್ಲಿ ಹಾಯಾಗಿ ಓಲಾಡುವ ಗಿರಿಯೇ ಈ ಗುಹೆಯಲ್ಲಿ ಮೈ ಮರೆಯುವ ಗಿರಿಗೆ ಈ ಗುಹೆಯಲ್ಲಿ ಮೈ ಮರೆಯುವ ಓ ಇರುಳೆಲ್ಲವೂ ತಿರುಳೆಲ್ಲ ಆನಲ್ ನಲಿಯೋಣ ಬಾರ ರವಿ ಜಾರಿದ ಭಾಷಸಿ ಮೂಡಿದ ರವಿ ಜಾರಿದ ಭಾಷಸಿ ಮೂಡಿದ ಚಂದಾಲಿ ಬೆಂಕಿ ಬಂದೂದಲ್ಲ ಚಲಾಡಿ ಹೋಯ್ತು ಪುಣ್ಯಾನಲ್ಲ ಕಾಯೋ ತಂದೆಯೇ ದೇವಾ ಕರುಣಿಸಿ ದಯ ತೋರು ಬಂಧುವೇ ದಯ ತೋರು ಬಂಧುವೇ ಹಾಡುತ್ತ ಬಾರೋ ಶಂಕರನೇ ನಲಿಯುತ್ತ ಬಾರೋ ಪರಶಿವನೇ ಹಾಡುತ್ತ ಬಾರೋ ಶಂಕರನೇ ನಲಿಯುತ್ತ ಬಾರೋ ಪರಶಿವನೇ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಗಂಗಾ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಗಂಗಾರಮಣ ಗೌರಿ ಮನೋಹರ ಸಾಂಬ ಸದಾ ಶಿವ ಸಾಂಬ ಶಿವ ಗಂಗಾರಮಣ ಗೌರಿ ಮನೋಹರ ಸಾಂಬ ಸದಾ ಶಿವ ಸಾಂಬ ಶಿವ ಸದಾ ಶಿವ ಸದಾ ಶಿವ ಸದಾ ಶಿವ ಸದಾ ಶಿವ ಸದಾ ಶಿವ ದೇವಿ 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 ಸ್ವಾಮಿ ದೇವಿ ಈ ಘೋರವಾದ ಶಬ್ದವ್ಯಾವುದು ಕೇಳಲು ಬಲು ಘೋರವಾಗಿದೆ ದೇವಿ ಪ್ರಾಣೇಶ್ವರ ಈ ಮಗುವಾದರೂ ನನ್ನ ಕೈಗೆ ಬಂದು ಸೇರಿತು ಅದು ಅಲ್ಲದೆ ಇದು ಬಂದ ನೀರು ಎಂಥ ಧ್ವನಿ ಎಂದರೆ ತ್ರಿಲೋಕವನ್ನೇ ಆರ್ಭಡಿಸುವಂತಹ ಧ್ವನಿಯಾಗಿದೆ ಹೌದು, ಈ ಮಗುವಿನ ಧ್ವನಿಯು ವಿಚಿತ್ರವಾಗಿರುವುದು. ಆದ್ದರಿಂದಲೇ ನಾನು ತಪಸ್ಸಿಗೆ ಎಚ್ಚರಗೊಂಡನು. ದೇವಿ, ಈ ಶಿಶುವಾದರೂ ಯಾವುದು? ನಿನಗೆ ಈ ಶಿಶುವು ಎಲ್ಲಿ ದೊರೆಯಿತು? ನಾವು ಪೂಜೆ ಮಾಡುವ ವೇಳೆಯಲ್ಲಿ ಆ ದೇವರ ರೂಪದಲ್ಲಿ ಪ್ರಸಾದವಾಗಿ ನಮಗೆ ಬಂದಿರಬೇಕು ಸ್ವಾಮಿ. ಪರಮಾತ್ಮ ಕೊನೆಗೂ ನಮ್ಮ ಕೆರಳಿದ ಪ್ರಾರ್ಥನೆಗೆ ಕರುಣೆ ತೋರಿದೆಯಲ್ಲ.
ಕರುಣೆ ತೋರದೆಯಲ್ಲ ದಯಾಮಯ, ಕರುಣೆ ತೋರದೆಯಲ್ಲ. ಅಗೋ ದೇವಿ ಅಲ್ಲಿ ನೋಡು, ದೇವಿ ಅಲ್ಲಿ ನೋಡು, ನಮ್ಮ ಭಾಗ್ಯದ ಬಾಗಿಲು ತೆರೆಯಿತು. ಚತುರ್ಮುಖನಾದ ಬ್ರಹ್ಮನು ಹಂಸಾರೂಢನಾಗಿ ನಮ್ಮೆತ್ತಲೇ ಬರುತ್ತಿರುವನು. ಬಾ ದೇವಿ, ಆ ಬ್ರಹ್ಮದೇವನ ಆಶೀರ್ವಾದವನ್ನು ಪಡೆಯೋಣ. ಹಾಗೆ ಆಗಲಿ ಸ್ವಾಮಿ. ಮೆಚ್ಚಿದ ನಿಮ್ಮಯ ಭಕ್ತಿಗೆ ಸಚ್ಚರಿತನೆ ಸಾಕು ನಿಲ್ಲಿಸು ತಪವ ಇಚ್ಛೆಯನ್ ಬೇಳಿರೆ ಇಚ್ಛೆಯನ್ ಬೇಳಿರೆ ನೀಗದೆ ನಿಮ್ಮಯ ಭವವ ಇಲೇ ಭಕ್ತ ದಂಪತಿಗಳ ರಾಮದೇವ ಪ್ರಣಾಮಗಳು. ನಮಗೆ ಮಂಗಳವಾಗಲಿ, ಮಂಗಳವಾಗಲಿ. ನಿಮ್ಮನ್ನು ನೋಡಿ ಈ ಮಗುವನ್ನು ಆಶೀರ್ವದಿಸಿ ನೋಡಿ ಹೋಗಬೇಕೆಂದು ಬಂದಿರುವೆನು. ದೇವಿ, ಆ ಮಗುವನ್ನು ಪರಮಾತ್ಮ ಕರದಲ್ಲಿರಿಸು. ದೇವಿ, ಎಲ್ಲಿ ಆ ಮಗುವನ್ನು ಪರಮಾತ್ಮನ ವರಬಲದಿಂದ ಜನಿಸಿದ ಈ ಮಗುವಿನ ನೋಡಿ ಆಶೀರ್ವದಿಸಲೆಂದು ಬಂದಿರುವೆನು. ದೇವಿ, ಮಗುವನ್ನು ಪರಮಾತ್ಮನ ಕರದಲ್ಲಿರಿಸು. ಹಾಗೆ ಆಗಲಿ ಸ್ವಾಮಿ. ಅಪ್ಪ, ಪ್ರಮಾದವೇನಿವುದೋ ಪ್ರಮಾದವೇನಿವುದೋ ಪ್ರಮಾದವೇನುವುದೋ ಜಗವ ಪರಿಫಲಿಸಲಿರಾಲಿಸದಿರುವ ಪ್ರಮಾದವೇನಿವುದೋ ಸೃಷ್ಟಿಕರ್ತನ ಘಾಸಿಗೊಳಿಸುವುದು ಪ್ರಮಾದವೇನಿವುದೋ ಜಗದ ಪರಿಪಾಲಿಸಿರುತ್ತಿರುವ ಬ್ರಹ್ಮದೇವರಂ ಘಾಸಿಗೊಳಿಸುವ ಜಗದ ಪರಿಪಾಲಿಸುತ್ತಿರುವ ಬ್ರಹ್ಮದೇವರಂ ಘಾಸಿಗೊಳಿಸಿ ಪ್ರಮಾದವೇನಿವುದೋ ಜಗವ ಪರಿಪಾಲಿಸುತ್ತಿರುವುದು ಪ್ರಮಾದವೇನಿವುದೋ. ಅಬ್ಬಾ, ಇದು ಎಂತಹ ಜೀವ ಭ್ರಮರಾಜ, ಮನ್ನಿಸಬೇಕು. ನನ್ನ ಮುಖವನ್ನೇ ಘಾಸಿಗೊಳಿಸುವುದಲ್ಲ. ಈ ನಿನ್ನ ಮಗನು ಸಾಮಾನ್ಯನಲ್ಲ, ಅಸಮವರ ಫಲಶಾಲಿ, ಅರನ ಫಲಭ ಪ್ರವೀಣ, ದೈವ ಫಲಪ್ರದ, ಮಹಾಪರಾಕ್ರಮಿಯಾಗಿ ಕಾಣಿಸಿರುತ್ತೇನಲ್ಲ. ಶಿಶುವಾಗಿರ್ಪಾಗಲೇ ಸೃಷ್ಟಿಕರ್ತನಾದ ನನ್ನ ಮುಖವನ್ನೇ ಘಾಸಿಗೊಳಿಸಿನಲ್ಲ. ಈ ನನ್ನ ನೇತ್ರದ ಜಲಬಿಂದುಗಳು ಈತನ ಮೈ ಮೇಲೆ ಬಿದ್ದಿರೋದ್ರಿಂದ ಈತನಿಗೆ ಜಲೇಂದ್ರ ಜಲೇಂದ್ರ ಜಲೇಂದ್ರವೆಂಬ ನಾಮಕರಣ ಮಾಡುವೆ. ಆಗಬಹುದೇ? ಕೃತಾರ್ಥರಾದೆವು ದೇವ, ಕೃತಾರ್ಥರಾದೆವು. ಬ್ರಹ್ಮದೇವ, ನನ್ನ ಮಗುವಿನ ಅಪರಾಧವನ್ನು ಕ್ಷಮಿಸಿ ನನ್ನ ಮಗನಿಗೆ ಮರಣವಿಲ್ಲದಂತೆ ಆಶೀರ್ವದಿಸುವುದಾಗಿ. ಕಾರ್ಯವೋ ಸ್ಥಿರವಲ್ಲ ಕೇಳರಿಯೇ, ಕಾರ್ಯವೋ ಸ್ಥಿರವಲ್ಲ, ಕಾರ್ಯವೋ ಸ್ಥಿರವಲ್ಲ ಕೇಳರಿಯೇ, ಕಾರ್ಯವೋ ಸ್ಥಿರವಲ್ಲ. ಮಾಯಾಪಟದಿಂದ ಪರೀಕ್ಷಿಸಿ ನರರ, ಮಾಯಾಪಟದಿಂದ ಪರೀಕ್ಷಿಸಿ ನರರ, ನೀಡುವೆ ಅಭಯವ ನುರಿದ ಅವರ ಕಾರ್ಯವು, ನೀಡುವೆ ಅಭಯವ ಸಲಹುತ ಅವರ ಕಾರ್ಯವೂ ಸ್ಥಿರವಲ್ಲ ಕೇಳಲಿಯೇ, ಕಾರ್ಯವೂ ಸ್ಥಿರವಲ್ಲ. ದೇವೇಂದ್ರನಿಗೆ ಶತ್ರುವಾಗಿ ಉದ್ಭವಿಸಿರುವ ಈತನಿಗೆ ಮರಣ ಮಹಾರದಿಂದ ಹೊರ ಕೊಡುವುದು ಹೇಗೆ? ಇದೇ ಭಕ್ತ ದಂಪತಿಗಳ ದೇವ,
ಇವನು ಎಲೆ ಭಕ್ತ ದಂಪತಿಗಳ ಹುಟ್ಟಿದವನು. ಆದರೆ ಈತನಿಗೆ ನನ್ನಿಂದ ಸೃಷ್ಟಿಸಿದ ಯಾವ ಜೀವಿಗಳಿಂದಾಗಲಿ ವಸ್ತುವಿನಿಂದಾಗಲಿ ಈತನಿಗೆ ಮರಣ ಬಾರದೆಂದು ವರವನ್ನು ಕೊಡುವಿರುವನು. ಆಗಬಹುದೇ? ಆಗಬಹುದು ಪರಮಾತ್ಮ, ಆಗಬಹುದು. ಆಹಾ, ನಿಮ್ಮ ದರ್ಶನದಿಂದ ನಾವು ಪಾವನ, ನಾವಿನ್ನು ಬರುವುದು ದೇವ. ಹೋಗಿ ಬನ್ನಿ, ಮಂಗಳವಾಗಲಿ. ದೇವಿ, ನಮಗೆ ಪರಮಾತ್ಮನ ದಯದಿಂದ ಪುತ್ರ ಸಂತಾನವು ಲಭಿಸಿತು. ಇನ್ನು ನಡೆ, ಅರಮನೆಗೆ ಹೋಗೋಣ. ಮಗುವಿನ ಲಾಲನೆ ಪಾಲನೆ ಮಾಡುತ್ತಾ ಸಂತೋಷದಿಂದ ಕಾಲ ಕಳೆಯೋಣ. ಆಹಾ, ನಾನೀಗ ಇವರಿಗೆ ಕಾಣಿಸಿಕೊಳ್ಳಲು ತಕ್ಕ ಸಮಯ. ತಂದೆಯೇ, ನಮಸ್ಕರಿಸುವೆನು. ನಾರದ, ಮಂಗಳವಾಗಲಿ. ಬಾ, ಸಮಯಕ್ಕೆ ಸರಿಯಾಗಿ ಬಂದೆ. ನಿನ್ನಿಂದ ಒಂದು ಮಹತ್ ಆಗಬೇಕಾಗಿದೆ. ಏನದು ತಂದೆಯೇ? ಕೈಲಾಸವಾಸಿಯಾದ ಶಂಕರನ ಬಾಲನೇತ್ರದಿಂದ ಜನಿಸಿದ ಈ ಮಗುವಿನ ಶ್ರೇಯ ಅಭಿವೃದ್ಧಿಗಾಗಿ ನೀನು ಈಗಲೇ ದೈತ್ಯ ಗುರುಗಳಾದ ಶುಕ್ರಾಚಾರ್ಯರ ಬಳಿಗೆ ತೆರಳಿ ಜಲೇಂದ್ರನ ಜನನ ವಿಚಾರವನ್ನು ತಿಳಿಸು. ನಾನೀಗಲೇ ಮಯನಿಂದ ಈತನಿಗಾಗಿ ಜಲೇಂದ್ರನೆಂಬ ನಗರವನ್ನು ಸೃಷ್ಟಿಸುವನು. ಆ ಜಲೇಂದ್ರನೆಂಬ ನಗರದಲ್ಲಿ ಇವನು ಪ್ರಾಪ್ತಿಕ ವೈಸಿಕನಾದ ಕೂಡಲೇ ಆತನು ಮಂತ್ರಿಯಾಗಿರಬೇಕೆಂಬ ನನ್ನ ಆಜ್ಞೆಯನ್ನು ತಿಳಿಸು. ಆಗಬಹುದೇ? ಅಪ್ಪಣೆ ತಂದೆ. ಗಂಗಾದೇವಿ, ಸಮುದ್ರರಾಜ, ನಿಮಗೆ ಮಂಗಳವಾಗಲಿ. ಹೋಗಿ ಬನ್ನಿ, ನಾನಿನ್ನ ಬರುವೆ. ದೇವಿ, ಕೊನೆಗೂ ಪರಮಾತ್ಮನ ದಯದಿಂದ ನಮಗೆ ಪುತ್ರ ಸಂತಾನವನ್ನು ಲಭಿಸಿತು. ಇನ್ನು ಅರಮನೆಗೆ ಹೋಗಿ ಮಗುವಿನ ಲಾಲನೆ ಪಾಲನೆ ಮಾಡುತ್ತಾ ಸಂತೋಷದಿಂದ ಕಾಲ ಕಳೆಯೋಣ. ಕಂಡನಯವನ ಕಂಡೆ ಹರನ ಕಂಡ ನೀಟಿಲ ನೇತ್ರನ. ದೇವಿ, ಕಂಡದೀಯನ ದೇಹರನ ಪುಂಡರೀಕ ನೇತ್ರನ. ದೇವಿ, ಪರಮ ಪಾವನನಾದ ಹರನ. ದೇವಿ, ಪರಮ ಪಾವನನಾದ ಹರನ ಸಕಲ ಲೋಕ ತಾರಕನ. ಸಕಲ ಲೋಕ ತಾರಕನ ಕಡುಗಂಗನಾದೆ ಹರನ ಪುನರೇಕ ನೇತ್ರನ. ದೇವಿ, ಹೋಗೋಣ. ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಆಡುವ ಜಗವೇ ನಾಟಕರಂಗ ಜಗವೇ ನಾಟಕರಂಗ. ನಾನಾಗಿ ಆಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಸರಿ ಸಮತ ಮಾಗೆ ಯಾರಿಹರನ್ನುವರೆ ಸರಿ ಸಮತ ಮಾಗೆ ಯಾರಿಹರನ್ನುವರೆ ನರೆಯುತ್ತ ಜಗದಿ ಅಪಜಯ ಪಡೆಯೇ. ಮೆರೆಯುತ್ತ ಜಗದಿ ಅಪಜಯ ಪಡೆಯೇ ನಾರದ ಮೋದವ ತಾಬಿರುವ. ನಾರದ ಮೋದವ ತಾಬಿರುವ ಜಗದೀಶ ನಾಡುವ ಜಗವೇ ನಾಟಕರಂಗ ಸಂಚಾರಿ ನಾನಾಗಿ ಆಡುವ ಜಗವೇ ನಾಟಕರಂಗ. ನಾರಾಯಣ ನಾರಾಯಣ. ಅಮರಾವತಿಯ ಅರಸನೆನಿಸಿ ದೇವತೆಗಳಿಗೆಲ್ಲ ಅರಸನೆನಿಸಿ ಮೆರೆದ ಆ ದೇವೇಂದ್ರನು ದುರಹಂಕಾರದ ವಿಪತ್ತಿಗೆ ಸಿಲುಕಿ ಎಂತಹ ಅಕಾರ್ಯವನ್ನು ಮಾಡಿದನು. ಸುಖ ಬೇಡವೆಂದು ಸಾವು ಬಯಸಿದಂತೆ ಸ್ವರ್ಗ ಭೋಗಾನಂದದಲ್ಲಿ ಸುಖವಾಗಿರುವುದನ್ನು ಬಿಟ್ಟು ಆ ಶಂಕರನನ್ನು ಬೇಡಿ ಶತ್ರುವನ್ನು ಪಡೆದುಕೊಂಡನು. ಈಗಲಾದರೂ ಶಿವನ ಪಾಲನೇತ್ರ ಜ್ವಾಲೆಯಿಂದ ಉದ್ಭವಿಸಿರುವ ಆ ಜಲಂಧರನು ಬಾಲಲೀಲೆಗಳಿಂದ ಬೆಳೆಯುತ್ತಿರುವನು.
ಮುಂದೆ ಮಯನಿರ್ಮಿತವಾದ ಜಲಂಧರ ನಗರದಲ್ಲಿ ಏಕಚಕ್ರಾಧಿಪತಿಯಾಗಿ ಮೆರೆಯುವುದರಲ್ಲಿ ಸಂದೇಹವೇ ಇಲ್ಲ. ಆದ ಕಾರಣ ನಾನೀಗಲೇ ಆ ದೇವೇಂದ್ರನ ಬಳಿಗೆ ತೆರಳಿ ಆ ದೇವೇಂದ್ರನನ್ನು ಕೆರಳಿಸಿ ಆತನಲ್ಲಿ ಸಮರೋತ್ಸಾಹವನ್ನುಟ್ಟಿಸಿ ಆನಂತರ ಆ ಜಲಂಧರನನ್ನು ಪ್ರೇರೇಪಿಸಿ ಆತನನ್ನು ಸಮರೋನ್ಮುಖನಾಗುವಂತೆ ಮಾಡುವೆನು. ನಾರಾಯಣ ನಾರಾಯಣ, ನಾನೀಗಲೇ ಅಮರಾವತಿಗೆ ಹೋಗುವೆನು. ಡಾಂಬಿಕ ಜನರ ಡಂಬವನಳಿಸಿ ಡಾಂಬಿಕ ಜನರ ಡಂಬವನಳಿಸಿ ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ. ನಾರಾಯಣ ನಾರಾಯಣ, ಧಾರ್ಮಿಕ ಜನರ ಪ್ರೀತಿಯ ಮೆರೆಸಿ ನ್ಯಾಯದ ನಾಂದಿಯ ನಾನಾಡುವ. ನ್ಯಾಯದ ನಾಂದಿಯ ನಾನಾಡುವ, ಜಗದೀಶ ನಾಡುವ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ಆಡುವ ಜಗವೇ ನಾಟಕ ರಂಗ, ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸಮರದೋಳಿಯನ್ನ ಸರಿಸಾಟಿವರೇ ಧರೆಯೋಳ್ ಅಮಿತ ಯಶೋಬಲ ವಿಫಲದಿ ನಾಗಲ್ವ. ಮಿತ್ರ ಶುಗಾಲ ಸಾಟಿರುವರೆ ಪೇಳ್ ನನಗೆ ಸರಿ ಸಾಟಿರುವರೆ ಪೇಳ್. ಮಿತ್ರ ಸಾಟಿರುವರೆ ಪೇಳ್ ನನಗೆ ಸರಿ ಸಾಟಿರುವರೆ ಪೇಳ್. ಈ ಜಗದಿ ಭರದಿ ಎದುರು ನಿನ್ನವರ ಬಳಿದು ಕೊಲ್ಲುವೆ. ಮಿತ್ರ ಈ ಜಗದಿ ಭರದಿ ಎದುರು ನಿನ್ನವರ ಬಳಿದು ಕೊಲ್ಲುವೆ. ಸಾಟಿರುವರೆ ಪೇಳ್, ಸಾಟಿರುವರೆ ಪೇಳ್, ಸಾಟಿರುವರೆ ಪೇಳ್, ಇರುವರೆ ಪೇಳ್. ಮಿತ್ರ ಶುಗಾಲ, ಈ ವಿಜಯ ಯಾತ್ರೆಯಲ್ಲಿ ಎಲ್ಲೆಲ್ಲಿಯೂ ಜಯ ಲಭಿಸಿ ಮೊಗದ ಮಾಳ್ವ ಕಳಿಂಗಾದಿ ರಾಜರು ನಮಗೆ ಶರಣಾದರಷ್ಟೇ. ಮಿತ್ರ, ನಮ್ಮ ಸೇನಾ ನಾಯಕರಾದ ಕುಂಭ, ನಿಕುಂಭ, ಖಂಡ, ಪ್ರಚಂಡ ಮೊದಲಾದವರು ತಮ್ಮ ಪೌರುಷ ಪರಾಕ್ರಮಗಳನ್ನು ಚೆನ್ನಾಗಿ ತೋರಿದರಲ್ಲವೇ? ಸಂದೇಹ ಪಡಲಾಗದು ಕೇದೊರೆಯೇ, ಸಂದೇಹ ಪಡಲಾಗದು. ಸಂದೇಹ ಪಡಲಾಗದು ಕೇದೊರೆಯೇ, ಸಂದೇಹ ಪಡಲಾಗದು. ವೀರನೆನಿಸಿ ಧರೆಯಳು, ವೀರನೆನಿಸಿ ಪುರದಳು. ವೀರನೆನಿಸಿ ಪುರದಳು, ವೀರನೆನಿಸಿ ಪುರದಳು. ಅತುಳ ಶೌರದೆ ಮೆರವ ನಿನಗೆ, ಅತುಳ ಶೌರದೆ ಮೆರವ ನಿನಗೆ. ಸರಿಯಾರಿದರೆಯಳು, ಸಂದೇಹ ಪಡಲಾಗದು ಕೇದೊರೆಯೇ, ಸಂದೇಹ ಪಡಲಾಗದು. ಹೌದು 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 ಹೌದು, ನಿನ್ನ ಸೇನಾ ನಾಯಕರು ನಿನ್ನಂತೆ ಪರಾಕ್ರಮಶಾಲಿಯಲ್ಲವೇ? ಅದಿರಲಿ, ನಿನ್ನ ಸೇನಾಪತಿಗಳ ಸಾಹಸವನ್ನು ವರ್ಣಿಸಿ ಹಿಗ್ಗುತ್ತಿರುವೆಯಲ್ಲ. ನಿನ್ನ ಆಪ್ತಮಿತಾದ ನಾನು ನನ್ನ ಸಾಹಸವನ್ನು ಮಾತ್ರ ಗಮನಿಸಲೇ ಇಲ್ಲವಲ್ಲ. ನಿನಗೆ ಪಕ್ಷಪಾತ ಸರಿಯೇ? ಅದನ್ನು ಮಿತ್ರ ನೀನು ಹೇಗೆ ಹೇಳುವೆ? ನೀನಿನ ಸಾಹಸವನ್ನು ತೋರಿದ್ದು ಯಾರ ಮೇಲೆ? ಯಾರ ಮೇಲೆ? ವಿಧ ವಿಧವಾದ ಊಟ ತಿಂಡಿಗಳ ಮೇಲೆ. ಅವನನ್ನು ಹೊಡೆದು ತುಂಡು ತುಂಡು ಮಾಡಿ ನುಂಗಿ ನೀರು ಕುಡಿದಿದ್ದನ್ನು ನೋಡಲೇ ಇಲ್ಲವಲ್ಲ. ಭೇಷ್ ಮಿತ್ರ ಭೇಷ್, ನಿನ್ನ ಸಾಹಸವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಆದರೆ ನಾನು ರಣಾಂಗಣ ವಿಚಾರವನ್ನು ಹೇಳಿದೆನು. ಹೇಳಿದೆನು. ಅದಂತಿರಲಿ, ಈ ಪರ್ವತ ಪ್ರದೇಶವು ಎಷ್ಟು ರಮಣೀಯವಾಗಿರುವುದು. ಮಿತ್ರ,
ನಮ್ಮ ಪರಿವಾರವು ಇಲ್ಲೇ ಬಿಡಾರದಲ್ಲೇ ಇರಲಿ. ನಾವಿಬ್ಬರು ಮುಂದೆ ಹೋಗಿ ಈ ವನದ ಅಂದವನ್ನು ನೋಡಿಕೊಂಡು ಬರೋಣ. ಆಗಲಿ. ನಡೆ, ಮುಂದೆ ಹೋಗೋಣ. ನಡೆಯೋ. ಹಬ್ಬ, ಎಷ್ಟು ರಮಣೀಯವಾಗಿ ಪರ್ವತ ಪ್ರದೇಶ. ಎತ್ತ ನೋಡಿದರೂ ಸುಗಂಧ ಬೀರುವ ಪರಿಮಳದಿಂದ ಸುಖಪೆಟ್ಟ ಜ್ಞಾನಗಳಿಂದ ಕಂಗೊಳಿಸುತ್ತದಲ್ಲದೆ ಮುಂದೆ ಯಾವುದೋ ಮಹಾನಗರು ಕಂಗೊಳಿಸುತ್ತದಲ್ಲ. ಓಹೋ, ಇಲ್ಲಿ ವಿಹಾರಕ್ಕಾಗಿ ಆಗಾಗ ಬಂದಾಗ ರಾಜ ಮಹಾರಾಜರು ವಿಶ್ರಮಿಸಿಕೊಳ್ಳಲು ನಿರ್ಮಿಸಿರುವ ಭವ್ಯ ಭವನವೇ ಇರಬೇಕು ಮಿತ್ರ. ನಿಜ ನಿಜ. ಬಾಯಿನ ಮುಂದೆ ಹೋಗಿ ಚೆನ್ನಾಗಿ ನೋಡೋಣ. ಬಾ, ಹೋಗೋಣ. ನೋಡು ಸಖಿ ಗಾನ ಸಖಿ ಶುಕವಾಣಿ, ನೋಡಿದ್ಯಾ ಈ ವನವು ಎಷ್ಟು ಮನೋಹರವಾಗಿರುವುದಲ್ಲವೇ? ಆಹಾ ದೇವಿ, ನೀನು ಹೇಳಿದಂತೆ ಈ ವನವು ಬಹಳ ಸೊಗಸಾಗಿರುವುದು. ಮರುಗ ಮಲ್ಲಿಗೆಯಿಂದ ಕೂಡಿರುವ ಈ ವನವನ್ನು ನೋಡುತ್ತಿದ್ದರೆ ನಮ್ಮ ಮನಸ್ಸು ಬಹಳ ಆನಂದವಾಗುತ್ತದೆ. ಅಲ್ಲಿ ನೋಡಿ, ಆ ಬಿಳಿ ಕೋಗಿಲೆ ಅಂಶ ಪಕ್ಷಿಗಳ ನಾದವನ್ನು ಕಂಡು ನನ್ನ ಮನಸ್ಸಿಗಂತೆ ಬಹಳ ಆನಂದಕರವಾಗಿರುವುದು. ನೋಡು ಸಖಿ, ನಮ್ಮ ದೇವಿ ಎಷ್ಟು ಆನಂದದಿಂದಿರುವರು. ಈ ಆನಂದದಲ್ಲಿ ನೀವೊಂದು ಗಾನವನ್ನು ಪಾಡಿ. ನೀವು ಕೇಳುವುದಕ್ಕೆ ನಾವು ಹಾಡುವುದೇ. ಆನಂದ 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 ಸೊಮಗಿನ ಸುಂದರ ಜೀವನ ಆನಂದ. ನಾನಾ ಬಗೆಯ ಸೊಬಗಿನ ಹೂಗಳು, ನಾನಾ ಬಗೆಯ ಸೊಬಗಿನ ಹೂಗಳು ವಿವರಿಸಿ ನೋಡಲು ಮನದಾನಂದ. ವಿವರಿಸಿ ನೋಡಲು ಮನದಾನಂದ. ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬೀಸುವ ತನ್ನ
ಯಾರು ದೇವಿ? ಚಿತ್ರ ಹೋಗಬೇಡ, ಇಲ್ಲಿ ಯಾರೋ ನವತರಣೆ ಸಲ್ಲದಮ್ಮ ಮರಳಿಗೆ ಬಹಳ ಮೊದಲು ಹೊರಗೆ ಬಾ, ಅವರಾರೆಂದು ಮರೆ ನಿಂತು ನೋಡೋಣ. ಪರಾಕ್ರಮಶಾಲಿಯಾಗಿ ಹೆಂಗಸರು ಎದರಿ ಮರೆಯಾಗುವೆ ಅಲ್ಲ. ಚೆನ್ನಾಯಿತು ಮಿತ್ರ, ನೀನು ಒಳ್ಳೆ ರೈತ. ಸಾಕು, ಹೋಗಬೇಡ, ನಮ್ಮನ್ನು ನೋಡಿ ಹೊರಟು ಹೋದ್ದಾರೆ. ಆದ್ದರಿಂದಲೇ ಮರೆಗೆ ಬಾ, ಮೊದಲು ಅವರಾರೆಂದು ಮರೆ ನಿಂತು ನೋಡೋಣ. ಅಲ್ಲಿ ನೋಡಿ, ಆ ಕೋಟೆ ನೋಡಿದೀವಿ. ನೋಡುತ್ತಿರುವೆನಲ್ಲ, ಅಲ್ಲವೇ ಅಲ್ಲವೇ? ಬಲಾತಿತರೆ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಳು. ಮೊದಲ ನಿಜ. ನಿಮ್ಮ ಮನಸ್ಸಿಗೆ ಆನಂದವಾದರೆ ನಮ್ಮ ಮನಸ್ಸಿಗೆ ಆನಂದವಾದಂತೆ. ಕಾಯ್ಕೊಳ್ಳಬೇಡಿ, ಅಲ್ಲವೇ? ಕನಕ ಛಾಯೆಯನ್ನೇ ಧಿಕ್ಕರಿಸುವಂತಹ ಶರೀರ ಕಾಂತಿಯಿಂದಲೂ, ಹಿಂದಿನ ಕಳೆಯನ್ನೇ ತಿರಸ್ಕರಿಸುವಂತಹ ತಿರುನೋಟದಿಂದಲೂ, ಬೆಳದಿಂಗಳನ್ನೇ ನಾಚಿಸುವಂತಹ ಕಿರುನಗೆಯಿಂದಲೂ ಈ ವನವನ್ನೇ ಬೆಳಗುತ್ತಾ ಈ ವನವನ್ನೇ ರಂಜಿಸುತ್ತಿರುವ ಈ ವನಮೋಹಿನಿ ಯಾರಿರಬಹುದು? ರೂಪಿನಿಂದಲೀ ಕರಮದೇವರೂಪಿನಿಂದಲೀ ಕರಮದೇವರೂಪಿನಿಂದಲೀ ಧರಣಿ ಜನಸುಗಲ್ಲದೆ
ಮಿತ್ರ, ಆಕೆಯನ್ನು ಗಮನಿಸಿದೆಯಾ? ಪ್ರಕೃತಿ ಸ್ವಭಾವದ ವಿಷಯವನ್ನು ಹೇಗೆ ಅರ್ಥಕಲ್ಪನೆ ಮಾಡಿ ಸಂತೋಷ ಪಡುತ್ತಿರುವಳು. ಅಲ್ಲಿ ನೋಡು, ಆ ಕೋಗಿಲೆ ಗಾನಕ್ಕೆ ಮಯೂರಗಳು ಹೇಗೆ ನರ್ತಿಸಿರುತ್ತಿರುವುದು ಅಲ್ಲವೇ? ಅದು ಹೇಗೆ ಕೇಳು. ಕೋಗಿಲೆಯ ಗಾನಕ್ಕೆ ಮಯೂರವು ಕುಣಿಯುವುದೆಂದರೆ ಆಕೆಯ ಮಾತಿಗೆ ನೀನು ಬೆಳಗಾಗಿ ಹುಚ್ಚನಂತೆ ಕುಣಿಯುತ್ತಿರುವೆ ಎಂದು. ಹಾಗೆನ್ನವೆಯಾ? ಇನ್ನೇನಯ್ಯ, ವಿಜಯ ಯಾತ್ರೆಗೆಂದ ಬಂದ ನೀನು ಈ ಸ್ತ್ರೀಯರ ವಿನೋದವನ್ನು ಕೇಳು ನೋಡು ಎನ್ನುವೆಲ್ಲ. ನಡೆ ಯುದ್ಧಕ್ಕೆ ಹೋಗೋಣ. ಮಿತ್ರ, ವಿಜಯಲಕ್ಷ್ಮಿಯು ಎದುರಾಗಿ ಬಂದಿರುವಲ್ಲಿ ಬೇರೆ ವಿಜಯೇತ್ರ ಏಕಯ್ಯ. ನೀನೀಗ ಒಂದು ಸಹಾಯವನ್ನು ಮಾಡುವೆಯಾ? ಅದೇನು ಸಹಾಯ ಹೇಳು ನೋಡೋಣ. ನೀನೀಗಲೇ ಒಂದು ಉಪಾಯವನ್ನು ಮಾಡಿ ಆ ಸತಿಯರನ್ನು ಆ ರಮಣಿಯಿಂದ ದೂರಗೊಳಿಸಿ ಅನಂತರ ನೋಡು ನನ್ನ ಚಾತುರ್ಯವನ್ನು. ಅಷ್ಟೇ ತಾನೇ, ಪ್ರಯತ್ನಿಸಿ ನೋಡು. ಸಖಿ, ಗೊಂಜರದಿಂದ ಪುಷ್ಪಗಳನ್ನು ಕೊಯ್ಯೋಣವೇ? ಬನ್ನಿ ಹೋಗೋಣ. ಹೋಗ ಬೇಡವೇ ನಗಲಾಂಬೆ ನೀನು, ಹೋಗ ಬೇಡವೇ ಹೋಗ ಬೇಡವೇ ನಗಲಾಂಬೆ ನೀನು, ಹೋಗ ಬೇಡವೇ ನಗಾಲಿಲ್ಲವೇ ನೀ ಗವ್ಯಾಗಿರಣವಾಣೆ, ನಗಾಲಿಲ್ಲವೇ ನೀ ಕವ್ಯಾಗಿರಣವಾಣೆ, ನಗಾಲಿಲ್ಲವೇ ನೀ ಕವ್ಯಾಗಿರಣವಾಣಿ, ವಿನಯದಿಂದ ಕೇಳು ಅಲಿಸನ್ನ ಮಾತ, ವಿನಯದಿಂದ ಕೇಳು ಅಲಿಸನ್ನ ಮಾತ, ಹೋಗ ಬೇಗವೇ ನಗಾಲಾಂಬೆ ನೀನು, ಹೋಗ ಬೇಗವೇ. ಸಖಿ, ಅಯ್ಯೋ ಏನ್ ಮಾಡಿ ಸಖಿಯರು ನನ್ನನ್ನು ಬಿಟ್ಟು ಹೊರಟು ಹೋದರಲ್ಲ. ಧೂರ್ತನಲ್ಲ, ನಿನಗಾಗಿ ಬಂದಿರುವ ಚತುರ, ಲೋಕವಿಖ್ಯಾತ ವಿಕ್ರಮನಾದ ನಾನಿರುವಲ್ಲಿ ಆ ಸತಿಯರು ಹೊರಟು ಹೋದದ್ದು ಉಚಿತವಲ್ಲವೇ? ಈತನು ಯಾರು ಆಗಿರಬಹುದು? ಈತನ ರೂಪುರೇಖೆಗಳನ್ನು ನೋಡುತ್ತಿದ್ದರೆ ಅಷ್ಟರ ವಂಶದ ಯುವರಾಜನಂತೆ ಕಾಣುತ್ತಿರುವುದಲ್ಲ. ಏನು ಮಾಡಲು? ಮಾತನಾಡದಿದ್ದರೆ ಯಾವ ಅನರ್ಥ ಸಂಭವಿಸುವುದು ಇನ್ನು ನಾವೀರಿ ಕಾಣೆನಲ್ಲ. ಓ, ಕಾಲನೇಮಿ ರಾಜನ ಪುತ್ರಿಯೇ, ನೀನಾರು? ಚಿತ್ರಾವತಿ ಪಟ್ಟಣದ ಕಾಲನೇಮಿಯ ಮಗಳಾದ ನನ್ನನ್ನು ಬೃಂದೆ ಎಂದು ಕರೆಯುವರು. ಓ, ಕಾಲನೇಮಿ ರಾಜನ ಪುತ್ರಿಯೇ, ಹೌದು. ಉತ್ತಮ ವಂಶದಲ್ಲೇ ಜನಿಸಿರುವೆ. ಹೂವು ಅರಳಿ ನಿಂತಾಗ ಫಲವು ಪರಿಪಕ್ವವಾಗಿ ಭ್ರಮಿಸುವುದು ಧರ್ಮ. ನಿನ್ನ ರೂಪವು ನನ್ನನ್ನು ಉಚ್ಚಬಿಸಿರುವುದು. ನಿನ್ನಲ್ಲಿ ಅನುರಕ್ತನಾಗಿ ಬಂದಿರುವ ನನ್ನನ್ನು ಒರೆಸಿ ಧನ್ಯನನ್ನಾಗಿ ಮಾಡುವೆಯಾ? ಆರ್ಯ, ನಿಮ್ಮನ್ನು ನೋಡಿದರೆ ರಾಜಾದಿರಾಜರಂತೆ ಕಾಣುತ್ತಿರುವುದು. ಆದರೆ ಏಕೆ ಈ ಅರ್ಧೋಕ್ತಿ ಏಕೆ? ನಾನು ವೀರನೇ, ಶೂರನೇ, ಅಪ್ರತಿಮ ಸಾಹಸಿಯೇ, ಪ್ರೌಢನೇ. ಏಕೆ ಸಂದೇಹವೇ? ಅದೇನು ಆ ನಿನ್ನ ಬಿರುಗಣ್ಣಿನ ಕಿರುನೋಟ? ನೀವು ರಾಜಾದಿರಾಜರೇ ಸರಿ, ಆದರೆ ನಾನು ಅವಳೆಯು ತಂದೆಯಾದಿನಳು. ಅಷ್ಟಕ್ಕೂ ಒಂದು ಪುಷ್ಪವನ್ನು ನಾವು ಬಯಸಿದರೆ ಅದನ್ನು ಕದ್ದೊಯ್ಯಬಾರದು, ಕೇಳಿ ಪಡೆಯಬೇಕು. ಅದು ರಾಜರ ಧರ್ಮವಲ್ಲವೇ? ನೋಡಿ, ಚಪಲನಾದರೆ ವಿಫಲವಾಗುವುದೇ ಲೇಸು. ಆಹಾ, ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟಳು. ನನ್ನ ಮೇಲೆ ಕೋಪಾವೇಶವನ್ನು ತೋರಿಸದೆ ಶಾಂತ ರೀತಿಯಿಂದ ವರ್ತಿಸಿದಳಲ್ಲ, ಅದು ಸತಿಯರು ಬರುತ್ತಿರುವುದು. ಸಖಿ, ಎಲ್ಲಿ ಹೋದರೆ? ನನ್ನನ್ನು ಬಿಟ್ಟು ಹೇಗೆ ಹೋದಿರಿ ನೀವು? ನೀನೇಕೆ ನಮ್ಮ ಹಿಂದೆ ಬರಲಿಲ್ಲ? ಹಾವು ನಿನ್ನ ಬಳಿಯಲ್ಲಿ ಬರಲಿಲ್ಲವೇ? ಆಹಾ, ಸರ್ಪವು ಬಂದಿತು, ಆದರೆ ನಾನು ನಿಮ್ಮನ್ನೇ ಹಿಂಬಾಲಿಸುತ್ತಿದ್ದೆನು. ಆದರೆ ಸರ್ಪ ನಿಮ್ಮ ಹಿಂದೆ ಬಂದಿತು, ಆದ್ದರಿಂದ ನಾನು ಇಲ್ಲೇ ತಡೆದೆನು. ದೇವಿ,
ಸರ್ಪವು ನಮ್ಮ ಮಾತ್ರ ಆಹಾ ನೋಡಿದೆಯಾ ಬರಲಿಲ್ಲವಲ್ಲೇ? ಅದಿರಲಿ, ನೀವು ಕ್ಷೇಮದಿಂದಿರುವಿರಿ? ಆಹಾ, ನಾನು ಕ್ಷೇಮದಿಂದಿರುವೆ. ನಿನಗೇನು ತೊಂದರೆ ಆಗಲಿಲ್ಲ? ಬೇಡ, ಮತ್ತೆ ಹಾವು ಬಂದಾಗ ನಡಿ ನಡಿ, ಸರ್ಪ ಬಂದಿದೆ, ನಡಿ.